ನೀರು ಬರಂಗ ರಾಜ್ಯದಲ್ಲಿ ತೋಟಕ್ಕೆ ಹೋಯ್ತಾವ್ರೆ ನಿಯಮ 2026ರಂತೆ ಪುರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡಿದರೆ ಮತ್ತು ಚರಂಡಿ ರಸ್ತೆ ಬದಿಯಲ್ಲಿ ಬಿಸಾಡಿದರೆ ಅವರ ಮನೆಯ ನಲ್ಲಿ ಸಂಪರ್ಕವನ್ನು ಕಡಿತಗೊಳಿಸಲು ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನವಿರುತ್ತದೆ. ದಯಮಾಡಿ ಸಾರ್ವಜನಿಕರು ಕಂಡಲ್ಲಿ ಕಸ ಬಿಸಾಡಿದರೆ ಇನ್ನು ಮುಂದೆ ನಿರ್ದಾಕ್ಷಿಣ್ಯವಾಗಿ ನಲ್ಲಿ ಸಂಪರ್ಕವನ್ನು ಕಡಿತಗೊಳಿಸಿ ಮತ್ತು ಅವರ ಮನೆಯ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಕ್ರಮ ವಹಿಸಲಾಗುವುದು. MRF ಶೆಡ್ ಮತ್ತು ಯಂತ್ರೋಪಕರಣಗಳ ಒಂದು ಶೆಡ್ಗೆ ಈಗ ಬುದ್ಧಿಪೂಜನೆ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆರವೇರಿಸಿದ್ದೇವೆ. ನಾಳೆ ನಾಯಿಗಳ ಆಶ್ರಯ ತಾಣಕ್ಕೋಸ್ಕರ 24 ಲಕ್ಷ ರೂಪಾಯಿ ವೆಚ್ಚದ ಶೆಡ್ಡು. ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 1,12,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಡ್ರೈ ವೇಸ್ಟನ್ನು ಸಗ್ರಿಗೇಷನ್ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ದೃಷ್ಟಿನಲ್ಲಿ ಇವತ್ತು ಸ್ವಚ್ಛ ಭಾರತ್ ಅಡಿನಲ್ಲಿ ಇವತ್ತು ಒಳ್ಳೆಯ ಅನುದಾನ ಕೂಡ ನಮಗೆ ವಿಶೇಷವಾಗಿ ಬಂದಿದೆ. ಸ್ವಚ್ಛತೆ ದೃಷ್ಟಿನಲ್ಲಿ ಇವತ್ತು ಸ್ವಚ್ಛ ಭಾರತ್ 33%, ನಮ್ಮ ಪುರಸಭೆ ಅನುದಾನ 45 ಲಕ್ಷ, ಒಟ್ಟು 78 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೆಡ್ ನಿರ್ಮಾಣ ಆಗಿದೆ. ಇದಲ್ಲದೆ ಪಕ್ಕದಲ್ಲಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಯಿಗಳ ತಂಗುದಾಣ ಆಶ್ರಯ ತಾಣವನ್ನು ಬುದ್ಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಉನ್ನತೀಕರಣಕ್ಕೆ ಆದ್ಯತೆಯನ್ನು ನೀಡಿದೆ. ಈಗ ಅಲ್ಲಿ ವೆಟ್ ವೇಸ್ಟ್ ಏನಿದೆ ಅದನ್ನು ಸಗ್ರಿಗೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಎಡಭಾಗದಲ್ಲಿ ಆಗ್ತಾ ಇದೆ. ಇಲ್ಲಿ ಡ್ರೈ ಅಂದರೆ ಪ್ಲಾಸ್ಟಿಕ್ಕು ಬಾಟಲ್ಗಳು, ಗಾಜಿಂದು, ಇನ್ನಿತರ ಮೆಟಲ್ಗಳಿಗೆ ಸಂಬಂಧಪಟ್ಟದ್ದನ್ನು ಇಲ್ಲಿಗೆ ತಂದು ಇದನ್ನು ಸಗ್ರಿಗೇಷನ್ ಮಾಡಿ ಇದಕ್ಕೆ ಪ್ರತ್ಯೇಕವಾಗಿ ಇದನ್ನು ಬೇರೆ ಕಡೆ ಹಸ್ತಾಂತರ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅದೇನಿದೆ ಜಿಲ್ಲಾ ಲೆವೆಲಲ್ಲಿ ಟೆಂಡ್ರು ಫೈನಲ್ ಆಗಿದೆ ಅಂತಿದ್ದಾರೆ. ಈಗಾಗಲೇ ಒಂದು ಕಡೆ ಕ್ರೋಢೀಕರಿಸಿರ್ತಕ್ಕಂಥದ್ದು ಕೂಡ ರವಾನೆ ಮಾಡಿಲ್ಲ. ನಾನು ಇವತ್ತೇ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಇವತ್ತು ಹೋಗಿ ಆ PD ಅವ್ರ ಹತ್ರ ಮಾತಾಡಿ ಅದನ್ನು ಇಲ್ಲಿಂದ ಎತ್ತುವಳಿ ಮಾಡ್ತಕ್ಕಂಥದ್ದಕ್ಕೆ ಕ್ರಮವನ್ನು ತಗೋತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಆವರಣದಲ್ಲಿ ಏನು ಡ್ರೈ ವೇಸ್ಟು ಸಗ್ರಿಗೇಷನ್ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿ ಅಂತ ನಾನು ಶುಭ ಹಾರೈಸಿ ಅದರ ಜೊತೆಯಲ್ಲಿ ಸುಮಾರು 200 ಗಿಡಗಳನ್ನು ನೆಡ್ತಕ್ಕಂಥದ್ದಕ್ಕೂ ಕೂಡ ಕ್ರಮವನ್ನು ವಹಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಪರಿಸರದ ಅವೇರ್ನೆಸ್ಗೆ ನಾವು ಆದ್ಯತೆಯನ್ನು ನೀಡಬೇಕಾಗಿದೆ. ಯಾಕೆಂದರೆ ಪರಿಸರ ರಕ್ಷಣೆ ಇವತ್ತೆಲ್ಲ ನೋಡಿ ಪ್ರಾಪಂಚಿಕ ತಾಪಮಾನ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಈ ಹವಾಮಾನ ವೈಪರೀತ್ಯಗಳಿಂದ ಇವತ್ತು ಟೆಂಪ್ರೇಚರ್ ಕೂಡ ಹೈ ಆಗ್ತಾಯಿದೆ. ಈ ವರ್ಷ ಬರಗಾಲಲ್ಲೂ ಕೂಡ ಒಂದು ಹತ್ತಿರವಾದಂಥ ಒಂದು ಸನ್ನಿವೇಶ ಎದುರಾಗ್ತಿದೆ. ಭಗವಂತನ ಅನುಗ್ರಹದಿಂದ ಏನೋ ಸ್ವಲ್ಪ ಮಳೆ ಪ್ರಾರಂಭ ಆಗಿದೆ. ನಿರ್ವಿಘ್ನವಾಗಿ ಡ್ಯಾಮ್ ತುಂಬುವಂಥದ್ದಕ್ಕೆ ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಳೆ ಬರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಇದು ಚನ್ನರಾಯಪಟ್ಟಣ ಪುರಸಭೆಯ ವ್ಯಾಪ್ತಿನಲ್ಲಿ ಸ್ವಚ್ಛತೆಯನ್ನು ಮಾಡುವಂಥ ದೃಷ್ಟಿನಲ್ಲಿ ಮಹತ್ವವಾದಂಥ ಒಂದು ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ನಮಗೆ ಸಿಬ್ಬಂದಿಗಳ ಕೊರತೆ ತುಂಬ ಇದೆ. ಎನ್ವೈರ್ನಮೆಂಟಲ್ ಇಂಜಿನಿಯರ್ ವರ್ಗಾವಣೆ ಹೋದರು, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥವ್ರು ಅಧಿಕೃತವಾಗಿ ಒಬ್ಬರೇ ಇದ್ದಾರೆ. ನಮಗೆ ಇನ್ನೂ 2 ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬೇಕಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೆಲ್ತ್ ಡಿಪಾರ್ಟ್ಮೆಂಟಿಂದೆಲ್ಲರೂ ಕೂಡ ಒಂದು 2 ನಿಯೋಜನೆ ಮಾಡಿಸ್ಕೊಡ್ಬೇಕು ಅಂತ ಕೂಡ ಇದ್ರ ಮೂಲಕ ನಾನು ಒತ್ತಾಯವನ್ನು ವಿಶೇಷವಾಗಿ ಮಾಡ್ತಾ ಇದ್ದೇನೆ. ಇಂಥ ಒಂದು ಇತಿಮಿತಿನಲ್ಲಿ ನಗರದ ಸ್ವಚ್ಛತೆಗೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ನೀಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಒಂದು ಪರಿಸರ ನಮ್ಮ ಚನ್ನರಾಯಪಟ್ಟಣದ ಒಂದು ವಾಯು ಮಾಲಿನ್ಯನೂ ಕೂಡ ಉತ್ತಮ ಗುಣಮಟ್ಟದಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಶ್ರೀನಿವಾಸಪುರ ನಮ್ಮ ನಲ್ಲೂರು ಗ್ರಾಮ ಪಂಚಾಯಿತಿ ಹತ್ತಿರದಿಂದ ನಲ್ಲೂರು ಮಾರ್ಗವಾಗಿ ಮೈಸೂರು ರಸ್ತೆಗೆ ಸೇರ್ತಕ್ಕಂಥದ್ದಕ್ಕೆ 2 ಕೋಟಿ ರೂಪಾಯಿ ನಬಾರ್ಡ್ ರಸ್ತೆ. ಸರ್, ರಾಜ್ಯದಲ್ಲಿ ಒಳ್ಳೆ ಇದು ಘನತ್ಯಾಜ್ಯ ನಿರ್ವಹಣಾ ಘಟಕ ಆಗಿದೆ. ಎಷ್ಟು ಗೊಬ್ಬರನ ಈಗ ಇದು ಮಾಡಿದ್ದೀರಾ ಸರ್, ಒಂದು ಅಂದಾಜು? ಈಗ ನಾವು ಹೆಚ್ಚು ಕಡಿಮೆ 8 ಟನ್ ಗೊಬ್ಬರ ಮಾರಾಟ ಮಾಡಿದ್ದೀವಿ. ಇನ್ನೂ ನಮ್ಮಲ್ಲಿ 3 ಟನ್ ಇದೆ. ಎಲ್ಲರೂ ಮೊದಲು ಮಾರಿರೋದೆಲ್ಲ 75,000 ರೂಪಾಯಿನಷ್ಟು ಅಂದಾಜು ಮೌಲ್ಯದ ಗೊಬ್ಬರ ಮಾರಾಟ ಆಗಿದೆ.
ಈ 75 ಟನ್ ಆಗಿದೆ. 70. ಸೊ ಈಗಲೂ 8 ಟನ್ ಇದೆ. ಅದು ಎವರಿ ಡೇ ಅದು ಸಗ್ರಿಗೇಷನ್. ಒಂದು ದಿವಸಕ್ಕೆ ಎಷ್ಟು ತ್ಯಾಜ್ಯ ಇಲ್ಲಿಗೆ? 15 ಟನ್. 10 ಟನ್ನು ಒಣ ತ್ಯಾಜ್ಯ, ಹಸಿ ತ್ಯಾಜ್ಯ 5 ಟನ್. ಸಾಮಾನ್ಯವಾಗಿ ಸಗ್ರಿಗೇಷನ್ ಮಾಡಿ ಹಾಕ್ತಾವ್ರೆ. ಈ ಜನನು ಕೂಡ 90% ಆಟೋಗಳಿಗೆ ಹಾಕ್ಬೇಕಾದ್ರೆ ಆಗ್ತದೆ. ಇನ್ನು ಹೊಸ ಟಿಪ್ಪರ್ಗಳು ತಗೊಳ್ಳೋಕ್ಕೂ ಕೂಡ ಕ್ರಮ ವಹಿಸ್ತಾ ಇದ್ದೀವಿ. ಸುಮಾರು 9 ಹೊಸ ಏನು ಎಂಥ ಗಾಡಿಗಳಪ್ಪ, ಆಟೋ ಟಿಪ್ಪರ್ಸ್, ಟಾಟಾ ಎಸಿ ತಗೊಳ್ಳೋಣ ಅಂತ ಹೇಳಿದ್ದೀವಿ. ಆಟೋ ಟಿಪ್ಪರ್ಗಿಂತ ಟಾಟಾ ಎಸಿ ಮೂವ್ಮೆಂಟ್ಗೆ ಈಸಿ. ಆ ದೃಷ್ಟಿಯಿಂದ ಅದನ್ನು ಖರೀದಿ ಮಾಡಲಿಕ್ಕೆ ತಗೊಳ್ತಾ ಇದೆ. ಸೊ ಅದಾದ್ರೆ ಇನ್ನೂ ಕೂಡ ಹೆಚ್ಚಿನ ಸಂಗ್ರಹಣೆಗೆ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಗೆ ನಾನು ನಿಮ್ಮ ವಿನಂತಿ ಮಾಡೋವಂಥದ್ದು ಏನಪ್ಪ ಅಂದರೆ, ಶ್ರವಣಬೆಳಗೊಳ ರಸ್ತೆ, ಹೇಮಾವತಿ ಚಾನಲ್ಲು ಅಲ್ಲಿ ಹಾಕಬೇಡಿ. ಏನಾದ್ರು ಪುರಸಭೆಗೆ ಒಂದು ಸ್ವಲ್ಪ ಹಣ ಕಟ್ಬಿಟ್ಟು ನೇರವಾಗಿ ಇಲ್ಲಿ ತಂದು ಅದಕ್ಕೆ ಅವ್ರಿಗೂ ಅನುಮತಿ ಮಾಡ್ಕೊಡ್ತೀವಿ. ಅಟ್ಲೀಸ್ಟ್ ನಾವು ಮಾಹಿತಿ ಕೊಟ್ಟರೆ ನಮ್ಮ ಪುರಸಭಾ ವಾಹನಗಳಿಂದನೇ ಅವನು ಹಾಕ್ತೀವಿ. ದಯಮಾಡಿ ಸ್ವಚ್ಛತೆಗೆ ತೊಂದರೆ ಕೊಡಬೇಡಿ ಅಂತ ಒತ್ತಾಯ ಮಾಡ್ತೀನಿ. ಇಂಥ ಸಾರ್ವಜನಿಕವಾಗಿ ರಸ್ತೆ ಬದಿಗಳಲ್ಲಿ ಎಲ್ಲೆಂದರಲ್ಲಿ ಯಾರು ಕಸವನ್ನು ಹಾಕ್ತಕ್ಕಂಥರ ಗಾಡಿ ನಂಬರು ಮತ್ತು ವಾಹನ ಸಂಖ್ಯೆನ ನೀಡಿದರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೋತೀವಿ. ದಯಮಾಡಿ ಸಾರ್ವಜನಿಕರಿಗೂ ಕೂಡ ಸಹಕಾರವನ್ನು ನೀಡಬೇಕು. ಈಗ ಪುರಸಭೆ ಅಧಿಕಾರಿಗಳೇ ಎಲ್ಲ ಕಡೆ ಮಾನಿಟ್ರಿಂಗ್ ಮಾಡ್ತಕ್ಕಂಥದ್ದು ಕಷ್ಟ. ನಗರದ ಸ್ವಚ್ಛತೆ ದೃಷ್ಟಿಯಿಂದ ಸಾರ್ವಜನಿಕರು ಗಮನಕ್ಕೆ ತಂದರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಗಮನ ಹರಿಸ್ತೀವಿ. ಅದಕ್ಕೆ ಸಹಕಾರ ನೀಡಬೇಕು ಅಂತಲೂ ಕೂಡ ಒತ್ತಾಯ ಮಾಡಿ.